ಯಾರಿಗೆಲ್ಲ ಶೋಲ್ಡರ್ ಪೇಯ್ನ್ ಇದೆ, ಎಲ್ಬೋ ಇಲ್ಲ ಇದರಲ್ಲೇ ಕೊಟ್ಬಿಟ್ಟಿದ್ದಾರೆ ಏನೇನು ನೋವುಗಳು ಅಂತ ಅಂದ್ಬಿಟ್ಟು. ಶೋಲ್ಡರ್ ಪೇಯ್ನ್ ಇದೆ, ಎಲ್ಬೋ ಪೇಯ್ನ್ಗಳಾಗಿರ್ಬೋದು, ಹಿಪ್ ಅಥವಾ ಬ್ಯಾಕ್ ಇಂಜುರೀಸ್ ಆಗಿರುವಂಥದ್ದಾಗಿರ್ಬೋದು, ಈ ಜಾಯಿಂಟ್ ಪೇಯ್ನ್ ಆ್ಯಂಕಲ್ ಮತ್ತು ಪಾದಗಳಲ್ಲಿ ಜಾಯಿಂಟ್ ಇರುತ್ತಲ್ಲ ಆ ಒಂದು ನೋವಾಗಿರ್ಬೋದು, ಮಂಡಿ ನೋವಾಗಿರ್ಬೋದು, ಅಥವಾ ಇಲ್ಲಿ ರಿಸ್ಟ್ ಪೇಯ್ನ್ ಆಗಿರ್ಬೋದು, ಈ ರೀತಿ ಯಾವುದೇ ರೀತಿಯಾದಂಥ ಜಾಯಿಂಟ್ ಪೇಯ್ನ್ ಇದ್ರೂ ಕೂಡ ಕೆಲವು ಪೇಷಂಟ್ಗೆ ಬರೀ ಮೆಡಿಕೇಷನಲ್ಲಿ ಮಾತ್ರ ಗುಣ ಆಗುತ್ತೆ, ಅವರಿಗೆ ಮೆಡಿಸಿನ್ಸ್ ಮಾತ್ರ ಕೊಡ್ತೀವಿ. ಇನ್ನು ಕೆಲವು ಪೇಷಂಟ್ಗೆ ಇಲ್ಲಿ ಲೈಕ್ ಸರ್ಜರಿ ಇಲ್ಲದೆ ನಮ್ಮ ಪ್ರೊಸೀಜರ್ ಮೂಲಕನೂ ಕ್ಯೂರ್ ಮಾಡಿ ಕೊಡ್ತೀವಿ. ಆ ಪ್ರೊಸೀಜರ್ನ ತೋರಿಸ್ಬೋದಾ ಮೇಡಮ್? ನಮಸ್ಕಾರ ಎಲ್ರಿಗೂ, ನಾನು ರಮೇಶ್ ಜಗತ್ ಮೈಸೂರು. ಭುಜ ನೋವಾಗಿರ್ಬೋದು, ಮಂಡಿ ನೋವಾಗಿರ್ಬೋದು, ಬೆನ್ನು ನೋವಾಗಿರ್ಬೋದು, ಈ ರೀತಿಯಾಗಿ ಹಳೆಯ ನೋವುಗಳೆಲ್ಲ ಯಾರ್ಯಾರೆಲ್ಲ ಅನುಭವಿಸ್ತಿದ್ದೀರಾ ಅಂಥವ್ರಿಗೆ ಈ ಒಂದು ವಿಡಿಯೋ ಬಹಳ ಯೂಸ್ಫುಲ್ ಆಗುತ್ತೆ. ಸಾಮಾನ್ಯವಾಗಿ ಎಲ್ಲರೂ ಮನೇಲೂ ನೋವು ಅನುಭವಿಸ್ತಿರೋರು ಯಾರೂ ಇರೋದಿಲ್ಲ, ಯಾರಾದರೂ ಒಬ್ಬರಾದರೂ ಇರ್ತಾರೆ, ಹಿರಿಯರಾಗಿರ್ಬೋದು, ಅಥವಾ ಇತ್ತೀಚಿನ ದಿನಗಳಲ್ಲಂತೂ 30 ಕ್ರಾಸ್ ಆಗ್ತಿದ್ದಂಗೆ ಸಾಕಷ್ಟು ಜಾಯಿಂಟ್ ಪೇಯ್ನ್ ಬರೋದಾಗಲಿ ಅದು ಇದು ಎಲ್ಲ ಇದ್ದೇ ಇರುತ್ತೆ. ಅಂಥವ್ರು ಏನು ಮಾಡ್ತಾರೆ, ನೋವು ಅನುಭವಿಸ್ಕೊಂಡೇ ಹೋಗ್ತಾ ಇರ್ತೀವಿ. ಇಲ್ಲಾಂತಂದರೆ ಆಪ್ರೇಷನ್ ಮಾಡಿಸ್ಕೋಬೇಕಾಗುತ್ತೆ. ಆಪ್ರೇಷನ್ ಮಾಡಿಸ್ಬೇಕು ಅಂತಂದರೆ ಸ್ವಲ್ಪ ಖರ್ಚು ವೆಚ್ಚಗಳು ಕೂಡ ಜಾಸ್ತಿ ಆಗುತ್ತೆ. ಇಲ್ಲ ಅಂತಂದರೆ ಆಪ್ರೇಷನ್ಗೆ ಹೆದರಿ ಕೂಡ ಒಂದಷ್ಟು ಜನ ಆಪ್ರೇಷನ್ ಬೇಡ, ನೋವಲ್ಲೇ ಇದ್ದರೂ ಪರವಾಗಿಲ್ಲ ಅಂತ ಅಂದ್ಕೊಬಿಡ್ತೀರಾ. ಅಂಥವ್ರಿಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗುತ್ತೆ. ಇಲ್ಲೊಂದು ಜಾಗಕ್ಕೆ ಬಂದಿದ್ದೀವಿ. ಇಲ್ಲಿ ಬಂದು ನಿಮಗೆ ಯಾವುದೇ ರೀತಿಯಾದಂತಹ ಆಪ್ರೇಷನ್ ಮಾಡ್ದೇ ನಿಮ್ಮ ಒಂದು ಹಳೆಯ ನೋವುಗಳು, ಸಾಕಷ್ಟು ನೋವುಗಳು, ಯಾವ್ಯಾವ ನೋವುಗಳು ಅಂತ ಅಂದ್ಬಿಟ್ಟು ಡಾಕ್ಟರ್ನೇ ಕೇಳೋಣ. ಸಾಕಷ್ಟು ಏನೇನು ಜಾಯಿಂಟ್ ಪೇಯ್ನ್ಸ್ ಆಗಿರ್ಬೋದು, ಮಂಡಿ ನೋವು, ಬೆನ್ನು ನೋವು, ಕ್ರಾನಿಕಲ್ ಪೇಯ್ನ್ಸ್ ಯಾವುದಿದೆ ಎಲ್ಲವನ್ನ ಕೂಡ ಆಪ್ರೇಷನ್ ಇಲ್ಲದೇ ಗುಣಮುಖ ಮಾಡ್ತಾರೆ. ಆ ಒಂದು ಜಾಗಕ್ಕೆ ಬಂದಿದ್ದೀವಿ. ಇದು ಬಂದು ಬೆಂಗಳೂರಿನ JP ನಗರದಲ್ಲಿರುವಂಥದ್ದು ಬ್ಯಾಂಗ್ಳೂರ್ ಪೇಯ್ನ್ ಕ್ಲಿನಿಕ್ ಅಂತ ಅಂದ್ಬಿಟ್ಟು. ಈಗ ನೇರವಾಗಿ ಡಾಕ್ಟರನ್ನೇ ಮಾತಾಡ್ಸೋಣ. ಡಾಕ್ಟರ್ ಆಶಿಕ್ ಅಂತ ಅಂದ್ಬಿಟ್ಟು ಇಲ್ಲಿ ನಾವು ಒಬ್ಬರು ಸ್ಪೆಷಲಿಸ್ಟು. ಸೊ ಇವರನ್ನು ಮಾತಾಡಿಸಿ ಯಾವುದಕ್ಕೆಲ್ಲ ಟ್ರೀಟ್ಮೆಂಟ್ ಕೊಡ್ತಾರೆ, ಯಾವ ರೀತಿ ನಡೆಯುತ್ತೆ ಟ್ರೀಟ್ಮೆಂಟು, ಆಪ್ರೇಷನ್ ಇಲ್ಲದೆ ಹೇಗೆ ಕ್ಯೂರ್ ಮಾಡ್ತಾರೆ ಎಲ್ಲವನ್ನೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಇವಾಗ ಒಳಗಡೆ ಹೋಗೋಣ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್, ಇಲ್ಲಿ ಆಪ್ರೇಷನ್ ಇಲ್ಲದೇ ಒಂದಷ್ಟು ನೋವುಗಳನ್ನು ಕ್ಯೂರ್ ಮಾಡ್ತಾರೆ ಅನ್ನೋಂತಹ ವಿಚಾರ ಗೊತ್ತಾಯಿತು. ಹೇಗೆ ನಡೆಯುತ್ತೆ ಸರ್ ಟ್ರೀಟ್ಮೆಂಟು, ಹಾಗೆ ಯಾವ ಕಾಯಿಲೆಗಳಿಗೆ ಇಲ್ಲಿ ನೀವು ಒಂದು ಟ್ರೀಟ್ಮೆಂಟನ್ನು ಕೊಡ್ತೀರಾ ಸರ್? ಓಕೆ, ಸೊ ನಮ್ಮಲ್ಲಿ ಯಾವುದೇ ಥರದ ಮಂಡಿ ನೋವು ಇರ್ಬೋದು, ಸೊಂಟ ನೋವು ಇರ್ಬೋದು, ಯಾವುದೇ ಥರದ ಭುಜದ ನೋವು ಇರ್ಬೋದು, ಇದೆಲ್ಲದಕ್ಕೂ ನಾವು ಟ್ರೀಟ್ಮೆಂಟ್ ಅಂತ ಕೊಡ್ತೀವಿ. ಸೊ ನಮ್ಮಲ್ಲಿ ರೀಜನರೇಟಿವ್ ಮೆಡಿಸನ್ ಅಂದರೆ GFC ಥೆರಪಿ ಅಥವಾ ಪ್ಲಾಸ್ಮಾ ಥೆರಪಿ ಅಂತ ಮಾಡ್ತೀವಿ. ಸೊ ಇದರಿಂದ ಯಾವುದೇ ಕಂಡ್ರ ಡ್ಯಾಮೇಜ್ ಆಗಿದ್ದರು ಅಥವಾ ಇಂಜುರಿ ಆಗಿದ್ದರು ರಿಕವರಿ ಅಂತ ಆಗುತ್ತೆ. ಸೊ ಇದೆಲ್ಲ ಸ್ಟಾರ್ಟ್ ಆಗಿದ್ದು ನಿಮಗೆ ಯಾವಾಗ ಅಂದರೆ ಟೈಗರ್ ವುಡ್ಸ್ ಅಂತ ನೀವು ಕೇಳಿರ್ಬೋದು, ಗಾಲ್ಫರ್ ಇರ್ತಾರಲ್ಲ. ಸೊ ಅವ್ರದ್ದು ACL ಅಂದರೆ ಮಂಡಿದು ಒಂದು ಕಂಡ್ರ ACL ರೀಕನ್ಸ್ಟ್ರಕ್ಷನ್ ಸರ್ಜರಿ ಅಂತ ಮಾಡಿದರು. ಬಟ್ ಅವ್ರಿಗೆ ಸರ್ಜರಿ ಆದಮೇಲೂ ಸ್ವಲ್ಪ ಪೇಯ್ನ್ ಅನ್ನೋದಿತ್ತು. ಸೊ ಅವ್ರು ಏನು ಮಾಡಿದ್ರು ಅಂದರೆ ಅವಾಗ ರಿಪೀಟೆಡಾಗಿ ಪ್ಲಾಸ್ಮಾ ಥೆರಪಿ ಅಂತ ತೊಗೊಂಡ್ರು. ಸೊ ಅದರಿಂದ ಏನಾಯಿತು ಅಂದರೆ ಕಂಡ್ರಗಳೆಲ್ಲ ನ್ಯಾಚುರಲಿ ಹೀಲ್ ಆಗೋಕ್ಕೆ ಶುರುವಾಯಿತು. ಆವಾಗಿಂದ ಈ PRP ಥೆರಪಿ ಅನ್ನೋದು ವರ್ಲ್ಡ್ ವೈಡ್ ತುಂಬ ಅದು ಪಾಪ್ಯುಲಾರಿಟಿ ಅನ್ನೋದು ಸಿಕ್ಕಿದೆ. ಸೊ ಇದರಿಂದನೇ ಸೊ ನಮ್ಮಲ್ಲಿ ಅದೇ ಥರದ GFC ಸ್ವಲ್ಪ PRPಗಿಂತ ಸ್ವಲ್ಪ ಅಡ್ವಾನ್ಸ್ಡ್ GFC ಥೆರಪಿ ಅಂತ ಮಾಡ್ತೀವಿ. ಸೊ ಇದೇನು ಅಂದರೆ ನಿಮ್ಮದೇ ಒಂದು 10 ರಿಂದ 12 ml ರಕ್ತ ತೊಗೊಂಡು ಇದರಲ್ಲಿ ಪ್ಲಾಸ್ಮಾ ಅಂತ ಸಪ್ರೇಟ್ ಮಾಡಿ ಅದನ್ನೇ ಡೈರೆಕ್ಟ್ ನಾವು ಮಂಡಿ ಒಳಗಡೆ ಇಂಜೆಕ್ಟ್ ಮಾಡೋದ್ರಿಂದ ಯಾವುದೇ ಥರದ ಕಂಡ್ರಗಳು ಹರಿದಿದ್ರು ಅದು ರಿಕವರಿ ಅನ್ನೋದಾಗುತ್ತೆ. ಆಮೇಲೆ ಅರ್ಲಿ ಸ್ಟೇಜಸ್, ಮಂಡಿ ಸವಿಯೋದಕ್ಕೆ ಸ್ಟೇಜಸ್ ಅಂತ ಇರುತ್ತೆ, 1, 2, 3, 4 ಸ್ಟೇಜಸ್ಸಲ್ಲಿ. ಅರ್ಲಿ ಸ್ಟೇಜಸ್ ಅಂದರೆ 1, 2 ಅಥವಾ 3ನೇ ಸ್ಟೇಜಲ್ಲಿ ಬಂದರೆ ಈ ಪ್ಲಾಸ್ಮಾ ಥೆರಪಿ ಕೊಡೋದ್ರಿಂದ ನೀವು ಸರ್ಜರಿನ ಅವಾಯ್ಡ್ ಕೂಡ ಮಾಡ್ಬೋದು ಫ್ಯೂಚರಲ್ಲಿ. ಸೊ ಇದೇ ಥರದ ಭುಜದಲ್ಲೂ ಕೂಡ ಕಂಡ್ರಗಳು ಹರಿದಿದ್ರೆ, ಸ್ಪೋರ್ಟ್ಸ್ ಪರ್ಸನ್, ಬ್ಯಾಡ್ಮಿಂಟನ್ ಆಡೋರಲ್ಲಿ, ಇಂಥವರಲ್ಲೂ ಕೂಡ GFC ಥೆರಪಿ ಅಂತ ವರ್ಕ್ ಆಗುತ್ತೆ. ಅದು ಬಿಟ್ಟು ಮಂಡಿ ಸವದಿರೋದು ಲಾಸ್ಟ್ ಸ್ಟೇಜಲ್ಲೂ ಕೆಲವ್ರು ನಮ್ಮ ಹತ್ರ ಬರ್ತಾರೆ, ನಮಗೂ ಪೇಯ್ನ್ ರಿಲೀಫ್ ಕೊಡಿ ಅಂತ. ಏನಕ್ಕೆ ಅಂದರೆ ಅವರು ಕೆಲವ್ರು ಸಲ ಪೇಷಂಟ್ಸು ಸ್ಟೆಂಟ್ ಹಾಕ್ಸ್ಕೊಂಡಿರ್ತಾರೆ, ಅಥವಾ ಕಿಡ್ನಿ ಪೇಷಂಟ್ಸ್ ಇರ್ತಾರೆ, ಡಯಾಲಿಸಿಸ್ ಪೇಷಂಟ್ಸ್ ಇರ್ತಾರೆ. ಅವ್ರಿಗೆ ಸರ್ಜರಿಗೆ ಹೋಗೋದಕ್ಕೆ ರಿಸ್ಕ್ ಅಂತ ಇರುತ್ತೆ. ಸೊ ಸರ್ಜರಿಗೆ ಹೋದರೆ ಬ್ಲಡ್ ಲಾಸ್ ಆಗುತ್ತೆ, ಇಲ್ಲಾಂದರೆ ಅನಸ್ತೀಶಾದು ಸೈಡ್ ಎಫೆಕ್ಟ್ಸ್ ಇರ್ಬೋದು. ಇದೆಲ್ಲದರಿಂದ ಅವ್ರಿಗೆ ರಿಸ್ಕ್ ಆಗೋದ್ರಿಂದ ಸೊ ಅಂಥವರಲ್ಲಿ ಕೂಡ ನಾವು ಇಲ್ಲಿ ಸೇಫಾಗಿ ಮಂಡಿಗೆ ಇಂಜೆಕ್ಷನ್ಸ್ ಅಂತ ಮಾಡ್ಬೋದು. ಸೊ ನಾವೆಲ್ಲ ಮಾಡೋದು ಲೋಕಲ್ ಅನಸ್ತೀಶಾ, ಅಂದರೆ ಮಂಡಿಗೆ ಎಲ್ಲಿ ಇಂಜೆಕ್ಷನ್ ಕೊಡ್ತೀವೋ ಅಲ್ಲಿಗೆ ಮಾತ್ರ ಅನಸ್ತೀಶಾ ಕೊಟ್ಟು ಮಾಡೋದ್ರಿಂದ ಪೇಷಂಟು ಕಂಪ್ಲೀಟಾಗಿ ಎಚ್ಚರ ಇಡ್ತಾರೆ. ಥ್ರೂ ಔಟ್ ದ ಪ್ರೊಸೀಜರು ಮಾತಾಡ್ತಾನೆ ಇರ್ತಾರೆ ನಮ್ಮ ಹತ್ರ. ಸೊ ಸೇಮ್ ಡೇ ಪ್ರೊಸೀಜರ್ ಮಾಡಿ ಸೇಮ್ ಡೇ ಡಿಸ್ಚಾರ್ಜ್ ಕೂಡ ಮಾಡ್ಬೋದು. ಎಷ್ಟು ಅವರ್ ಟ್ರೀಟ್ಮೆಂಟ್ ಆಗ್ಬೋದು ಅಂದರೆ ಈಗ ಆಪ್ರೇಷನ್ ಅಂದರೆ ಸರ್ ಎಲ್ಲ ನಮ್ಗೆ ಒಂದು 2-3 ಡೇಸ್ ಆದರೂ ಇರಬೇಕು. ನೆಕ್ಸ್ಟ್ ಆಪ್ರೇಷನ್ ಆದಮೇಲೆ ಒಂದಷ್ಟು ದಿನ ನಡೆಯೋ ಹಾಗಿಲ್ಲ, ಆ ಥರ ಎಲ್ಲ ಒಂದು ಸ್ವಲ್ಪ ರಿಸ್ಕ್ ಇರುತ್ತೆ. ಜೊತೆಗೆ ಹೆದರೋದು ಜಾಸ್ತಿ, ಯಾಕಂದರೆ ಮಂಡಿ ನೋವು ಜಾಸ್ತಿ ಬರೋದೆ ಆಫ್ಟರ್ 40, ಆಫ್ಟರ್ 50. ಈಗೆಲ್ಲ 30ಗೆ ಬರ್ತಾ ಇದೆ ಬಿಡಿ, ಅದು ಬೇರೆ ವಿಚಾರ. ಬಟ್ ಆಲ್ಮೋಸ್ಟ್ ಆಫ್ಟರ್ 50, ಆಫ್ಟರ್ 40 ಅವರೆಲ್ಲ ಇನ್ನು ಹೆದರ್ತಾರೆ, ಆಪ್ರೇಷನ್ ಅಂದರೆ ಹೆದರ್ತಾರೆ. ಅಂಥವ್ರ ಪಾಪ ನೋವಿಂದನೇ ಇನ್ನು ಎಷ್ಟು ದಿನ ಇರ್ತೇವೋ ಪರವಾಗಿಲ್ಲ, ನೋವೆಲ್ಲ ಇದ್ಬಿಡೋಣ ಅಂತಾರೆ ಹೆದರ್ಕೊಂಡು. ಅಂಥವ್ರಿಗೆಲ್ಲ ಇಲ್ಲಿ ಅಂದರೆ ಒಂದು ಎಷ್ಟು ದಿನ ಆಗ್ಬೋದು, ಏನು ಎಷ್ಟು ಹವರಲ್ಲಿ ಕಳಿಸ್ತೀರಾ ಇದನ್ನ? ಸೊ ಇದೆಲ್ಲ ಡೇ ಕೇರ್ ಪ್ರೊಸೀಜರ್ಸ್ ಅಂತಾರೆ. ಸೊ ಪೇಷಂಟ್ಸ್ ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಯಾವುದೋ ದೂರದಿಂದ ಊರಿಂದ ಬಂದಿರ್ತಾರೆ ಅಂತ ಅಂದ್ಕೊಳ್ಳಿ. ಸೊ ನಮ್ಮ ಹತ್ರ ಬೆಳಗ್ಗೆ ಒಂದು 10 ಗಂಟೆಗೆ ಬರ್ತಾರೆ. ಬಂದರೆ ನಾವು ಕನ್ಸಲ್ಟೇಷನ್ ಮಾಡ್ತೀವಿ ಡಾಕ್ಟರ್ಸ್ ಹತ್ರ. ಮಂಡಿ ನೋವು ಅಂತ ಬಂದಿದ್ರೆ ಒಂದು ಅಲ್ಟ್ರಾಸೌಂಡ್ ಅಂತ ಸ್ಕ್ಯಾನಿಂಗ್ ಅಂತ ಮಾಡ್ತೀವಿ. ಅದರಲ್ಲಿ ಏನಿದೆ ಪ್ರಾಬ್ಲಮ್ಮು, ನೀರು ತುಂಬಿದೆಯಾ ಮಂಡಿಲಿ, ಯಾವ ಸ್ಟೇಜಲ್ಲಿದೆ, ಎಲ್ಲ ಡೀಟೇಲ್ಡ್ ಹಿಸ್ಟ್ರಿ ಅನ್ನೋದು ತೊಗೊತೀವಿ.
ತೊಗೊಂಡಾದ್ಮೇಲೆ ಅವ್ರಿಗೆ ಅಂತ ಸ್ಪೆಸಿಫಿಕ್ ಆಗಿ ಒಂದು ಟ್ರೀಟ್ಮೆಂಟ್ ಪ್ಲ್ಯಾನ್ ಅಂತ ಕೊಡ್ತೀವಿ. ಸೊ ಅದು ಓಕೆ ಇದ್ದರೆ ಅವ್ರಿಗೆ ಅವತ್ತಿನ ದಿನವೇ ನಾವು ಒಂದು ಬ್ಲಡ್ ಟೆಸ್ಟ್ ಅನ್ನೋದು ಮಾಡ್ತೀವಿ. ವೈರಲ್ ಮಾರ್ಕರು, ಕಂಪ್ಲೀಟ್ ಬ್ಲಡ್ ಕೌಂಟ್ ಅಂತ. ಇದರಿಂದ ನಮ್ಮ ಬಾಡಿಲಿ ಏನಾದರೂ ಇನ್ಫೆಕ್ಷನ್ ಇದೆಯಾ ಅಂತೆಲ್ಲ ಗೊತ್ತಾಗುತ್ತೆ. BP ಶುಗರ್ ಕಂಟ್ರೋಲಲ್ಲಿದೆಯಾ ಅಂತಲೂ ಗೊತ್ತಾಗುತ್ತೆ ನಮಗೆ. ಸೊ ಇದೆಲ್ಲ ನಾರ್ಮಲ್ ಇದ್ದು ಇನ್ಫೆಕ್ಷನ್ ಏನಿಲ್ಲ ಅಂದರೆ ಅವತ್ತಿನ ದಿನವೇ ಪ್ರೊಸೀಜರ್ ಅನ್ನೋದನ್ನು ಮಾಡ್ಬೋದು. ಸೊ ಪ್ರೊಸೀಜರ್ ಬಂದು ನಿಮಗೊಂದು ರಫ್ಲಿ 45 ಮಿನಿಟ್ಸ್ ಟು 1 ಅವರ್ ಆ್ಯಾವ್ರೇಜ್ ಇದೆ ಎಲ್ಲ ಪ್ರೊಸೀಜರ್ಸು. ಮಾಡಾದ್ಮೇಲೆ ಒಂದು 1/2 ಅವರ್ ಇಲ್ಲೇ ಅಬ್ಸರ್ವೇಷನಲ್ಲಿ ಇರಬೇಕಾಗತ್ತೆ. ಸೇಮ್ ಡೇ ಡಿಸ್ಚಾರ್ಜ್. ಸೊ ಅವ್ರೇನಾದ್ರು 10 ಗಂಟೆಗೆ ಬಂದರೆ ಪೂರ್ತಿ ಪ್ರೋಸೆಸ್ ಮುಗಿಯೋಷ್ಟರಲ್ಲಿ ಲಂಚ್ ಟೈಮ್ ಒಂದು 2 o'clock 3 o'clock ಅಷ್ಟರಲ್ಲಿ ಮನೆಗೆ ಹೋಗ್ಬೋದು. ಇನ್ನು ಏನು ಮತ್ತೆ ಬರೋಂಗಿಲ್ಲ. ನೆಕ್ಸ್ಟು ರಿವ್ಯೂ ಅಂತ ಇರುತ್ತೆ. ಸೊ ಅದು 1 ಮಂತ್ ಆದಮೇಲೆ ಹೆಂಗಿದ್ದಾರೆ, ಹೇಗೆ ಕೇರ್ ತೊಗೊತಾ ಇದ್ದಾರೆ, ಎಕ್ಸಸೈಸ್ ಕರೆಕ್ಟಾಗಿ ಮಾಡ್ತಾ ಇದ್ದಾರಾ ಇಲ್ವಾ, ಆಮೇಲೆ ಟ್ಯಾಬ್ಲೆಟ್ಸ್ ಕರೆಕ್ಟಾಗಿ ತೊಗೊತಾ ಇದ್ದಾರಾ ಇಲ್ವಾ, ಇದೆಲ್ಲ ಚೆಕ್ ಮಾಡೋಕ್ಕೆ ರಿವ್ಯೂ ಅಂತ ಇರುತ್ತೆ. ಏನಕ್ಕೆ ಅಂದರೆ ಪೇಷಂಟ್ಸ್ ಏನು ಅನ್ಕೋತಾರೆ, ಒಂದ್ಸಲ ಇಂಜೆಕ್ಷನ್ ಮಾಡಿಸಿದ್ರೆ ಮುಗ್ದೋಯ್ತು ಅಂತ ಅನ್ಕೋತಾರೆ. ಆ ಥರ ಇರಲ್ಲ. ಅದ್ರ ಜೊತೆ ಎಕ್ಸಸೈಸಸ್ಸು, ಡಯಟು ಕೂಡ ತುಂಬ ಇಂಪಾರ್ಟೆಂಟು. ಅದ್ಮೇಲೆ ತುಂಬ ಸ್ಟ್ರೆಸ್ ಮಾಡ್ತೀವಿ ನಾವಿಲ್ಲಿ. ಸೊ ಅದಕ್ಕೆ ಅಂತ 1 ತಿಂಗಳಾದ್ಮೇಲೆ ರಿವ್ಯೂ ಕೂಡ ಇರುತ್ತೆ. ಓಕೆ ಸರ್. ಒಟ್ಟಲ್ಲಿ 1 ಡೇಲಿ ನೀವು ಕಂಪ್ಲೀಟಾಗಿ ಕ್ಯೂರ್ ಮಾಡಿ ಕಳಿಸ್ತೀರಾ. ನೆಕ್ಸ್ಟ್ ಏನು ನೀವು ಕೊಡ್ತೀರಾ ಪ್ರೊಸೀಜರ್ ಆ ರೀತಿಯಾಗಿ ಅವ್ರು ಇರಬೇಕಾಗುತ್ತೆ ಅಷ್ಟೇ. ಓಕೆ ಸರ್. ಇದರಿಂದ ಈಗ ಸರ್ಜರಿ ಮಾಡಿಸ್ಕೊಂಡವರು ನೆಕ್ಸ್ಟು ಈಗ ನಾವು ಸಾಮಾನ್ಯ ಆಡು ಮಾತಲ್ಲೆಲ್ಲ ಮಾತಾಡ್ತಿರುವಾಗ ಹೇಳ್ತಾರೆ, ಆ ಸರ್ಜರಿ ಮಾಡಿಸ್ಕೊಂಡಿದ್ದಕ್ಕೆ ನನಗೆ ಈ ನೋವು ಬಂತು, ಆ ನೋವು ಬಂತು, ಅಂದರೆ ಸೈಡ್ ಎಫೆಕ್ಟ್ಸ್ಗಳಾಗುವಂಥದ್ದು ಇರುತ್ತೆ. ನಿಮ್ಮ ಈ ಒಂದು ಟ್ರೀಟ್ಮೆಂಟ್ನಲ್ಲಿ ಅದೇ ಆ ರೀತಿಯಾಗಿ ಯಾವುದೇ ಸೈಡ್ ಎಫೆಕ್ಟ್ಸ್ ಇರೋದಿಲ್ವಾ ಸರ್? ನಮ್ಮಲ್ಲಿ ಸೈಡ್ ಎಫೆಕ್ಟ್ಸ್ ಅಂತ ಏನೂ ಇರೋದ್ರಿಲ್ಲ. ಸೊ ಇದೆಲ್ಲ ಕಂಪ್ಲೀಟ್ ಏನಾಗುತ್ತೆ ಅಂದರೆ ಪ್ಲಾಸ್ಮಾ ಥೆರಪಿ ನಿಮ್ಮ ಬ್ಲಡ್ಡೇ ತೊಗೊಂಡು ಮಾಡೋದ್ರಿಂದ ಸೈಡ್ ಎಫೆಕ್ಟ್ಸ್ ಅಂತ ಇರೋದಿಲ್ಲ. ಆಮೇಲೆ ಎಲ್ಲ ಪೇಷಂಟ್ಗೂ ನಾವು ಮುಂಚೆ ಬ್ಲಡ್ ಟೆಸ್ಟ್ ಅಂತ ಮಾಡ್ತೀವಿ. ಸೊ ಇನ್ಫೆಕ್ಷನ್ ಏನಾದ್ರು ಇದ್ದರೆ ಅಥವಾ ಶುಗರ್ ಜಾಸ್ತಿ ಇದ್ದರೆ, BP ಜಾಸ್ತಿ ಇದ್ದರೆ ನಾವು ಅವತ್ತಿನ ದಿನ ಪ್ರೊಸೀಜರೇ ಮಾಡೋಕ್ಕಾಗಲ್ಲ, ಪೋಸ್ಟ್ಪೋನ್ ಮಾಡ್ತೀವಿ ನಾವು. ಅದ್ರ ಜೊತೆಗೆ ಎವ್ರಿ ಡೇ ನಾವು OTನ ಕ್ಲೀನು, ಫ್ಯೂಮಿಗೇಟ್ ಎಲ್ಲ ಮಾಡ್ತೀವಿ. ಸೊ ಇನ್ಫೆಕ್ಷನ್ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಇಲ್ಲಿ ಸ್ಟ್ರಿಕ್ಟಾಗಿ ನಾವು ಕ್ಲೆನ್ಲಿನೆಸ್ ಪ್ರೋಟೋಕಾಲ್ ಅನ್ನೋದು ಮೇಂಟೈನ್ ಮಾಡ್ತೀವಿ. ಸೊ ಯಾವುದೇ ಥರದ ಇನ್ಫೆಕ್ಷನ್ ಬರ್ದಿರೋ ಥರ. ಪ್ರೊಸೀಜರ್ ಮುಂಚೆನೂ ಒಂದು ಆ್ಯಂಟಿಬಯೋಟಿಕ್ ಅಂತ ಕೊಡ್ತೀವಿ ನಾವು. ಪ್ರೊಸೀಜರ್ ಆದಮೇಲೂ 5 days ಆ್ಯಂಟಿಬಯೋಟಿಕ್ ಅಂತ ಕೊಡ್ತೀವಿ. ಸೊ ಇದರಿಂದ ಸೈಡ್ ಎಫೆಕ್ಟ್ ಆಗಲಿ, ಇನ್ಫೆಕ್ಷನ್ಸ್ ಆಗಲಿ ಏನೂ ಬರೋದಿಲ್ಲ. ಸೊ ಇನ್ನೊಂದು ಕೇಳಿದರೆ ನೀವು ಸರ್ಜರಿ ಆದಮೇಲೂ ಕೆಲವ್ರಿಗೆ ನೋವಿರುತ್ತೆ ಅಂತ. ಸೊ ಅಂಥವ್ರಿಗೂ ಕೂಡ ನಾವಿಲ್ಲಿ ಟ್ರೀಟ್ಮೆಂಟ್ ಅನ್ನೋದನ್ನು ಮಾಡ್ಬೋದು. ಓಕೆ ಸರ್. ಇದು ಎಷ್ಟು ವರ್ಷದಿಂದ ಈ ಒಂದು ಟ್ರೀಟ್ಮೆಂಟನ್ನು ನೀವು ಇದು ಮಾಡ್ತಾ ಇದ್ದೀರಾ ಸರ್, ಕೊಡ್ತಾ ಇದ್ದೀರಾ? ಸೊ ಈ ಕ್ಲಿನಿಕ್ ಓಪನ್ ಆಗಿ ಆಲ್ಮೋಸ್ಟ್ 2 years ಆಗ್ತಾ ಬಂದಿದೆ. ಸೊ ನಾನು ಪರ್ಸ್ನಲಿ ಈ ಫೀಲ್ಡಲ್ಲಿ ಒಂದು 5 yearsಯಿಂದ ವರ್ಕ್ ಮಾಡ್ತಾ ಇದ್ದೀನಿ. ಬಟ್ ಈ ಟ್ರೀಟ್ಮೆಂಟ್ ಇಂಡಿಯಾಲಿ ಆಲ್ಮೋಸ್ಟ್ ನಿಮಗೆ 20-25 yearsಯಿಂದ ಈ ಟ್ರೀಟ್ಮೆಂಟ್ ಅನ್ನೋದಿದೆ. ಸೊ ರೀಸೆಂಟಾಗಿ ಇವಾಗ ಇದು ಫೋಕಸ್ಗೆ ಏನಕ್ಕೆ ಬಂದಿದೆ ಅಂದರೆ ತುಂಬ ಜನ ಇಮಿಡಿಯೇಟಾಗಿ ಸರ್ಜರಿ ಹೋಗೋಕ್ಕೆ ಅಂತ ಇಷ್ಟ ಇರಲ್ಲ. ಆಮೇಲೆ ನೀವು ಹೇಳ್ದಂಗೆ ಏಜ್ ಆಫ್ ಸರ್ಜರಿ, ಏಜ್ ಆಫ್ ಮಂಡಿ ನೋವು ಎಲ್ಲ ಕಡಿಮೆಗೆ ಬರ್ತಾ ಇದೆ. ಆಮೇಲೆ ಇವಾಗ 40-45 years ಇರೋರಿಗೆ ಮಂಡಿ ನೋವು ಬರ್ತಿರೋದ್ರಿಂದ ಸೊ ನೀವು ಇಮಿಡಿಯೇಟಾಗಿ ಸರ್ಜರಿಗೆ ಹೋದರೆ ಇನ್ನೊಂದ್ಸಲಿ ಮತ್ತೆ 65-70 ವರ್ಷ ಆದಮೇಲೆ ಸರ್ಜರಿಗೆ ಹೋಗಬೇಕಾಗ್ಬೋದೇನೋ ಅಂತ ಭಯನೂ ಇರುತ್ತೆ. ಸೊ ಅಂಥವರಲ್ಲಿ ಸರ್ಜರಿ ಮುಂದೆ ಪುಷ್ ಮಾಡೋರಲ್ಲಿ ಕೂಡ ಇದು ಟ್ರೀಟ್ಮೆಂಟ್ ಅನ್ನೋದು ಮೇನ್ ಫೋಕಸ್ಗೆ ಅಂತ ಬಂದಿದೆ. ಸರ್, ಇದು ಮಂಡಿ ನೋವು ಅಂತಂದರೆ ಮೇಜರ್ ಪ್ರಾಬ್ಲಮ್ಮು. ನಾವು ಸಾಮಾನ್ಯ ಯಾರೇ ಮನೆಗೆ ಬಂದರೂ ಅಷ್ಟೇ, ನಾವು ಇನ್ನೊಬ್ಬರು ಮನೆಗೆ ಹೋದರೂ ಅಷ್ಟೇ ಮಂಡಿ ನೋವಿದೆ, ಮೆಟ್ಲತ್ತಕ್ಕಾಗಲ್ಲ ಅಂತ ಹೇಳ್ಬಿಡ್ತಾರೆ ಸರ್. ಸೊ ಈ ಒಂದು ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ನಾವು ಆರಾಮಾಗಿ ಸ್ಟೇರ್ ಕೇಸ್ ಎಲ್ಲ ಹತ್ಬೋದಾ, ಸ್ಟೇರ್ಸ್ ಎಲ್ಲ ಅಂತ? ಸ್ಟೇರ್ಸ್ ಎಲ್ಲ ಹತ್ಬೋದು, ಇಶ್ಯೂ ಏನಿಲ್ಲ. ಬಟ್ ಏನು ಅಂದರೆ ಅದ್ರ ಜೊತೆ ಎಕ್ಸಸೈಸ್ ಮಾಡಿಕೊಂಡು ಸ್ಟೇರ್ಸ್ ಎಲ್ಲ ಹತ್ತೋದು ತುಂಬ ಇಂಪಾರ್ಟೆಂಟು. ಯೂಶ್ವಲಿ ನಾನು ಅಡ್ವೈಸ್ ಮಾಡೋದು 50 years ಮೇಲಾದರೆ ಸ್ಟೇರ್ಸ್ನ ಆದಷ್ಟು ಅವಾಯ್ಡ್ ಮಾಡಿ ಅಂತ. ಏನಕ್ಕಂದರೆ ನೀವು ಮೆಟ್ಲು ಹತ್ತಬೇಕಾದ್ರೆ ದೇಹದ್ದು 4 ಭಾಗ ತೂಕ ಅನ್ನೋದು ನಿಮ್ಮದು ಮಂಡಿ ಮೇಲೆ ಬೀಳುತ್ತೆ. ಫಾರ್ ಎಕ್ಸಾಂಪಲ್ ಯಾರಾದರೂ ಒಬ್ಬರು 60 kgs ಇದ್ರು ಅಂತ ಅಂದ್ಕೊಳ್ಳಿ ವೆಯ್ಟು. ಅವ್ರು ಸ್ಟೇರ್ಸ್ ಹತ್ತುತ್ತಿದ್ರೆ 1 floor ಸ್ಟೇರ್ಸ್ ಹತ್ತಿದ್ರೆ ಅವ್ರದ್ದು 4 times ಬಾಡಿ ವೆಯ್ಟ್ ಅಂದರೆ 250 kg ಅಷ್ಟು ಲೋಡು ಮಂಡಿ ಮೇಲೆ ಬೀಳುತ್ತೆ. ಇದರಿಂದನೇ ಮಂಡಿ ಸವೆಯೋದು ಜಾಸ್ತಿ ಆಗುತ್ತೆ. ಬಟ್ ನೀವು ಎಕ್ಸಸೈಸ್ ಮಾಡಿಕೊಂಡು 1ನೇ ಫ್ಲೋರಲ್ಲಿದ್ದೀರಾ ಅಂತ ಅಂದರೆ ನೀವು ಹತ್ಬೋದು. ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸ್ ತೊಗೊಳ್ಳೋದು, ಆಮೇಲೆ ಎಕ್ಸಸೈಸ್ ಮಾಡೋದು, ಇದೆಲ್ಲ ಕಂಪಲ್ಸರಿ ಆಫ್ಟರ್ ದ ಏಜ್ ಆಫ್ 50 ಮಾಡಲೇಬೇಕಾಗತ್ತೆ. ಓಕೆ ಸರ್. ಇದುವರೆಗೂ ಎಷ್ಟು ಸಾವಿರ ಪೇಷಂಟ್ಸ್ ಇಲ್ಲಿ ಇದೆ? ಸೊ ಇಲ್ಲಿವರೆಗೂ ನಮ್ಮದು ಆಲ್ಮೋಸ್ಟ್ 2000 patients to 2500 patients ಇಲ್ಲಿವರೆಗೂ ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ. ಸೊ ಇದರಲ್ಲಿ ಆಲ್ಮೋಸ್ಟ್ 90% ಸಕ್ಸಸ್ ರೇಟ್ ಇದೆ ನಮ್ಮದು. ಸೊ ಡೈಲಿ ಕೂಡ ನಮ್ಮಲ್ಲಿ ಆ್ಯಾವ್ರೇಜ್ OPDಸು ಚೆನ್ನಾಗಿ ಬರ್ತವೆ. ಸೊ ಎಲ್ಲರಿಗೂ ಪ್ರೊಸೀಜರ್ಸ್ ಅಂತ ಅಲ್ಲ, ನಾವು ಯಾರಿಗೆ ಡೆಫಿನೆಟ್ಲಿ ನೆಸೆಸಿಟಿ ಇದೆ ಅವ್ರಿಗೆ ಮಾತ್ರ ಪ್ರೊಸೀಜರ್ಸ್ ಮಾಡೋದು. ಮಿಕ್ಕಿದವ್ರಿಗೆ ಟ್ಯಾಬ್ಲೆಟ್ಸಲ್ಲೂ ವಾಸಿಯಾಗಿರೋರು ತುಂಬ ಜನ ನಮ್ಮಲ್ಲಿ ಇದ್ದಾರೆ. ಹಾಂ ಸರ್. ಯಾಕಂದರೆ ನಾವು ಹಾಸ್ಪಿಟಲ್ಸ್ ಅಂದರೆ ಸ್ವಲ್ಪ ಭಯ ಪಡೋದೆ, ಅದಕ್ಕೆ ಸ್ವಲ್ಪ ಟ್ಯಾಬ್ಲೆಟ್ಸ್ ಎಲ್ಲ ಕ್ಯೂರ್ ಆಗೋಂಥದ್ದನ್ನು ಬೇರೆ ಎಲ್ಲ ಮಾಡಿಬಿಡ್ತಾರೆ ಅನ್ನೋಂಥ ಒಂದು ಭಯದಿಂದನೂ ಕೂಡ ಆಲ್ಮೋಸ್ಟ್ ಹಾಸ್ಪಿಟಲ್ಗೆ ಹೋಗೋದನ್ನ ಅವಾಯ್ಡ್ ಮಾಡ್ತೀವಿ. ಬಟ್ ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದ್ದರೆ ಟ್ಯಾಬ್ಲೆಟಲ್ಲೇ ಕ್ಯೂರ್ ಆಗುತ್ತೆ. ಸ್ವಲ್ಪ ಪ್ರಾಬ್ಲಮ್ ಇದ್ದರೆ ಟ್ಯಾಬ್ಲೆಟ್ಸಲ್ಲೇ ಕ್ಯೂರ್ ಆಗುತ್ತೆ. ಓಕೆ ಸರ್, ಆಯಿತು ಸರ್. ಈಗ ಆಪ್ರೇಷನ್ಗೆ ಹೋಗೋದಕ್ಕೂ ಇದಕ್ಕೂ ಮೇಜರ್ ಡಿಫ್ರೆನ್ಸ್ ಏನಾದರೂ ಇದು ತಿಳಿಸಿ ಸರ್. ಇದು ಒಂಥರ ಬಾರ್ಡರ್ ಲೈನ್ ಆಗಿರೋ ಪೇಷಂಟ್ಸು, ಯಾರು ಆಪ್ರೇಷನ್ಗೆ ಹೋಗೋಕ್ಕೆ ಇಷ್ಟ ಇಲ್ಲ, ಇಲ್ಲಾಂದರೆ ಆಪ್ರೇಷನ್ ಹೋಗೋಕ್ಕೆ ಎಲಿಜಿಬಲ್ ಇಲ್ಲ, ಇಲ್ಲಾಂದರೆ ಫಿಸಿಯೋಥೆರಪಿ ಟ್ಯಾಬ್ಲೆಟ್ಸಿಂದ ಏನು ರಿಲೀಫ್ ಸಿಗ್ತಿಲ್ಲ, ಅಂಥವರಲ್ಲಿ ಈ ಟ್ರೀಟ್ಮೆಂಟ್ ಅನ್ನೋದು ತುಂಬ ಯೂಸ್ಫುಲ್ ಆಗಿ ಇರುತ್ತೆ.
ಸೊ ಮೇಜರ್ ಡಿಫ್ರೆನ್ಸಸ್ ಏನು ಅಂದರೆ ಇದರಲ್ಲಿ ಬ್ಲಡ್ ಲಾಸ್, ಅಂದರೆ ಆಪ್ರೇಷನಲ್ಲಿ ಬ್ಲಡ್ ಲಾಸ್ ಆಗ್ಬೋದು ಮಂಡಿ ಸರ್ಜರಿ. ಇಲ್ಲಿ ಬ್ಲಡ್ ಲಾಸ್ ಆ ಥರ ಏನಾಗಲ್ಲ. ಆಪ್ರೇಷನಲ್ಲಿ ನಿಮಗೆ ಸೊಂಟಕ್ಕೆ ಅಥವಾ ಕಂಪ್ಲೀಟ್ ಬಾಡಿಗೆ ಅನಸ್ತೀಶ ಕೊಡಬೇಕಾಗತ್ತೆ. ಇಲ್ಲಿ ಆ ಥರ ಇಲ್ಲ, ಜಸ್ಟ್ ಮಂಡಿಗೆ ಮಾತ್ರ ಅನಸ್ತೀಶ ಕೊಟ್ಟು ನಾವು ಮಾಡ್ತೀವಿ. ಅದಾದಮೇಲೆ ಪೇಷಂಟ್ ಎಚ್ಚರ ಇರ್ತಾರೆ ಥ್ರೂಔಟ್ ದ ಪ್ರೊಸೀಜರ್. ಆಮೇಲೆ ಆಪ್ರೇಷನ್ ಅಂದರೆ ನೀವು ಹೇಳ್ದಂಗೆ ಅಡ್ಮಿಷನ್ ಅಂತ ಎಲ್ಲ ಇರುತ್ತೆ, ಇಲ್ಲಿ ಅಡ್ಮಿಷನ್ ಪ್ರೊಸೀಜರ್ಸ್ ಇರಲ್ಲ. ಸೊ ಇದೇ ಮೇಜರ್ ಡಿಫ್ರೆನ್ಸಸ್ಸು ಈ ಪ್ರೊಸೀಜರ್ಗೂ ಆಪ್ರೇಷನ್. ಸರ್ ಕೆಲವೊಂದು ಟ್ರೀಟ್ಮೆಂಟ್ಗಳನ್ನ ತೋರಿಸ್ಬೋದಾ ಸರ್ ಇಲ್ಲಿ? ಡೆಫಿನೆಟಾಗಿ ತೋರಿಸ್ಬೋದು. ಸೊ ನಮ್ಮಲ್ಲಿ RF ಹೆಂಗೆ ಮಾಡ್ತೀವಿ, ಪ್ಲಾಸ್ಮಾ ಥೆರಪಿ ಹೆಂಗೆ ಮಾಡ್ತೀವಿ, ಅದೆಲ್ಲ ಇವತ್ತಿದೆ. ಸೊ ನೀವು ಅದನ್ನೆಲ್ಲ ತೋರಿಸ್ಬೋದು. ಓಕೆ ಸರ್, ಆಯಿತು, ನಾವು ಅದು ನೋಡ್ಕೊಂಡು ಹೋಗ್ತೀವಿ ಸರ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಮೇಡಮ್, ಆ್ಯಕ್ಚುಲಿ ಸರ್ ಹೇಳಿದ ಪ್ರಕಾರ ಒಂದೇ ಪೇಷಂಟ್ ಬಂದರೆ ಒಂದೇ ದಿನದಲ್ಲಿ, ಅಂದರೆ ಬೆಳಗ್ಗೆ ಬಂದರೆ ಆಲ್ಮೋಸ್ಟ್ ಒಂದು 2 o'clock 3 o'clockಲ್ಲಿ ಪ್ರೊಸೀಜರ್ ಎಲ್ಲ ಮುಗಿಸಿ ಕ್ಯೂರ್ ಮಾಡಿ ಕಳಿಸ್ತೀವಿ ಅಂತ ಹೇಳಿದ್ದು. ಈಗ ಒಬ್ಬರು ಪೇಷಂಟ್ ಬಂದರೆ ಯಾವ ರೀತಿ ಇರುತ್ತೆ ಮೇಡಮ್ ಪ್ರೊಸೀಜರ್? ಓಕೆ, ಈಗ ಪೇಷಂಟ್ ಬಂದಾಗ ನಾವೇನು ಮಾಡ್ತೀವಿ ಅಂದರೆ ಫಸ್ಟ್ ಟೈಮಲ್ಲಿ ಇಲ್ಲಿ ಕನ್ಸಲ್ಟೇಷನ್ ಮಾಡಿಸ್ಬೋದು. ಸೊ ಇಲ್ಲಿ ಫಸ್ಟ್ ರಿಜಿಸ್ಟ್ರೇಷನ್ ಮಾಡೋದು ಇಲ್ಲ. ಸೊ ಇಲ್ಲಿ ಆಲ್ಮೋಸ್ಟ್ 1 to 2 to 3 hours ಅಲ್ಲಿ ಸೊ ಮ್ಯಾಕ್ಸಿಮಮ್ ನಮ್ಮ ಟ್ರೀಟ್ಮೆಂಟ್ನ ಕಂಪ್ಲೀಟ್ ಮಾಡಿಬಿಟ್ಟು ಇಲ್ಲಿ ಡೀಟೇಲ್ಸ್ ತೊಗೊಳೋದು ಜಸ್ಟ್ ಪೇಷಂಟ್ ಡೀಟೇಲ್ಸ್ ಅಷ್ಟೇ. ಇಲ್ಲಿ ಜಸ್ಟ್ ಪೇಷಂಟ್ ಡೀಟೇಲ್ ತೊಗೊಂಡ ನಂತರ ಸೊ ಈ ರೀತಿ ಫೈಲ್ನ ಮಾಡ್ತಾರೆ. ಸೊ ಈ ರೀತಿ ಫೈಲ್ ಆದ ನಂತರ ಇದೇನು ಮಾಡ್ತೀವಿ, ಯಾವುದು ಪೇಷಂಟು ಏನು ಪ್ರಾಬ್ಲಮ್ ಅನ್ನೋದನ್ನು ಚೆಕ್ ಮಾಡಿಬಿಟ್ಟು ಅದನ್ನು ಡಾಕ್ಟರ್ಗೆ ಮೂವ್ ಮಾಡ್ತೀವಿ. ಫಸ್ಟ್ ನನ್ನ ರಿಜಿಸ್ಟ್ರೇಷನ್ ಆಯಿತು ಮೇಡಮ್. ಈಗ ನೆಕ್ಸ್ಟ್ ನನಗೆ ಯಾವ ರೀತಿ ಕನ್ಸಲ್ಟೇಷನ್ ಕಳಿಸ್ತೀರಾ? ಸೊ ನಿಮ್ಮದು ಇವಾಗ ರಿಜಿಸ್ಟ್ರೇಷನ್ ಆಗಿದೆ. ಈಗ ನಿಮಗೆ ಪೇಯ್ನ್, ಸೊ ಪ್ರಾಬ್ಲಮ್ ಬಂದುಬಿಟ್ಟು ನೀ ಪೇನ್. ಸೊ ನೀ ಪೇನು ಫಾರ್ ಎಕ್ಸಾಂಪಲ್ ಅಂದರೆ ನನಗಿಲ್ಲ, ಫಾರ್ ಎಕ್ಸಾಂಪಲ್ ಆಗಿ ಕೊಟ್ಟವರು ಪೇಷಂಟ್ ತಿಳಿಸ್ತಾ ಇದ್ದಾರೆ ಅಷ್ಟೇ. ಫಾರ್ ಎಕ್ಸಾಂಪಲ್ ಯಾವ ಪ್ರಾಬ್ಲಮ್ ಇದೆ ಅನ್ನೋದನ್ನ ನೋಡಿಬಿಟ್ಟು ಆ ಕೇಸ್ನ ಡಾಕ್ಟರ್ಗೆ ಫೈಲ್ನ ಮೂವ್ ಮಾಡ್ತೀವಿ. ಸೊ ಅಲ್ಲಿ ಡಾಕ್ಟರ್ ಕನ್ಸಲ್ಟೇಷನ್ ಆದ ನಂತರ ಏನು ಮಾಡ್ತಾರೆ, ಸೊ ಪೇಷಂಟ್ನ ಫಸ್ಟು ಚೆಕ್ ಮಾಡ್ತಾರೆ. ಫಸ್ಟು ಪೇಷಂಟ್ನ ಚೆಕ್ ಮಾಡಿ ಅವ್ರಿಗೆ ಏನು ಅವಶ್ಯಕತೆ ಇದೆ, ಇವನ್ ನಿಮ್ಮ ಹತ್ರ ರಿಪೋರ್ಟ್ಸ್ ಎಲ್ಲ ಇದ್ದರೆ ಆ ರಿಪೋರ್ಟ್ ಮೂಲಕನೇ ಟ್ರೀಟ್ಮೆಂಟ್ ಮಾಡ್ತೀವಿ. ಸೊ ಅದು ಹೇಗೆ ಅಂದರೆ ಇಷ್ಟು ದಿನ ಒಳಗಡೆ ಅಂತ ವ್ಯಾಲಿಡಿಟಿ ಇರುತ್ತೆ. ಸೊ ಆ ಥರ ಏನಾದ್ರು ಹೊಸದಾಗಿ ನಮಗೆ ಸ್ಕ್ಯಾನ್ ಬೇಕು ಅಂದರೆ ಬರ್ಕೊಡ್ತೀವಿ. ಸೊ ಎಸ್ ನಮ್ಮಲ್ಲಿ ಸ್ಕ್ಯಾನು ನಡೆಯುತ್ತೆ ನೀಗೆ ಆದರೆ, ಸೊ ಅದನ್ನ ಇಲ್ಲೇ ಮಾಡ್ಕೋತೀವಿ. ಸೊ ಡಾಕ್ಟರ್ ಕನ್ಸಲ್ಟೇಷನ್ ಆದ ನಂತರ ಏನು ಮಾಡ್ತೀವಿ, ಪೇಷಂಟ್ಗೆ ಏನಾದ್ರು ಸ್ಕ್ಯಾನಿಂಗ್ ಅವಶ್ಯಕತೆ ಇದೆನಾ ಅಂತ ಚೆಕ್ ಮಾಡಿದ ನಂತರ ಸೊ ಇಲ್ಲಿ ಬಂದುಬಿಟ್ಟು ಪೇಷಂಟ್ಗೆ ಸ್ಕ್ಯಾನ್ ಅನ್ನೋದನ್ನು ಮಾಡಿಕೊಡ್ತೀವಿ. ಬರ್ಬೋದಾ ಮೇಡಮ್? ಬನ್ನಿ. ಸೊ ಇದು ಸ್ಕ್ಯಾನಿಂಗ್ ರೂಮು. ಇಲ್ಲಿ ಬಂದುಬಿಟ್ಟು ಪೇಷಂಟ್ಗೆ ಯಾವ ಗ್ರೇಡಲ್ಲಿ ಇದೆ ಅನ್ನೋದನ್ನು ಚೆಕ್ ಮಾಡಲಿಕ್ಕೋಸ್ಕರ ಇಲ್ಲಿ ಸ್ಕ್ಯಾನ್ ಅನ್ನೋದನ್ನು ಮಾಡ್ತೀವಿ. ಸೊ ಇದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಂತ ಹೇಳ್ತಾರೆ. ಅದಾದ ನಂತರ ಪೇಷಂಟ್ನ ಮತ್ತೆ ಡಾಕ್ಟರ್ ಕನ್ಸಲ್ಟೇಷನ್ ಮಾಡಿಕೊಡ್ತಾರೆ. ಓಕೆ, ಕನ್ಸಲ್ಟೇಷನ್ ಆದಮೇಲೆ ಕೌನ್ಸಿಲಿಂಗ್ ಏನಾದ್ರು ಇರುತ್ತಾ? ಆಫ್ಟರ್ ಕನ್ಸಲ್ಟೇಷನ್ ಆದ ನಂತರ ಸ್ಕ್ಯಾನಿಂಗ್ ಎಲ್ಲ ಚೆಕ್ ಮಾಡಿ ಯಾವ ಪ್ರಾಬ್ಲಮ್ನು ಲೈಕ್ ಪೇಷಂಟ್ಗೆ ಯಾವ ಕಂಡೀಷನಲ್ಲಿದೆ ಅಂತಾರ ಚೆಕ್ ಮಾಡಿದ ನಂತರ ಸೊ ಆ ಫೈಲ್ನ ಕೌನ್ಸ್ಲಿಂಗ್ ರೂಮ್ಗೆ ಮೂವ್ ಮಾಡಿಕೊಡ್ತೀವಿ. ಈ ರೂಮಲ್ಲಿ ಏನಂದರೆ ಕೌನ್ಸ್ಲಿಂಗ್ ನಡೆಯುತ್ತೆ. ಸೊ ಇದರಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ ಪೇಷಂಟ್ಗೆ ಯಾವ ಗ್ರೇಡಲ್ಲಿದೆ ಅನ್ನೋದನ್ನು ಚೆಕ್ ಮಾಡಿ ಆ ಗ್ರೇಡ್ ಪೇಷಂಟ್ಗೆ ಯಾವ ಥರ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ. ಸೊ ಫಾರ್ ಎಕ್ಸಾಂಪಲ್ ಗ್ರೇಡ್ 3ನಾ ಗ್ರೇಡ್ 4ತಾ, ಸೊ ಅದನ್ನು ಚೆಕ್ ಮಾಡಿಬಿಟ್ಟು ಅದಕ್ಕೆ ಏನು ಪ್ರೊಸೀಜರ್ ಮಾಡಬೇಕು ಅನ್ನೋದನ್ನು ನೆಕ್ಸ್ಟು ಮುಂದೆ ಮಾಡ್ತೀವಿ. ಕೆಲವು ಪೇಷಂಟ್ಗೆ ಟ್ರೀಟ್ಮೆಂಟ್ ಮಾತ್ರ ಅವಶ್ಯಕತೆ ಇದೆ ಈ ಫೈನಲ್ ಗೊತ್ತಾಗುತ್ತೆ. ಕೆಲವು ಪೇಷಂಟ್ಗೆ ಇದರಲ್ಲಿ ಲೈಕ್ ರಿಪೋರ್ಟ್ಸ್ನ ಬರ್ಕೊಡ್ತಾರೆ, ಅಂಥ ಪೇಷಂಟ್ಗೆ ರಿಪೋರ್ಟ್ನ ತರಲಿಕ್ಕೆ ಹೇಳ್ತೀವಿ. ಕೆಲವು ಪೇಷಂಟ್ಗೆ ಬರೀ ಮೆಡಿಕೇಷನಲ್ಲಿ ಮಾತ್ರ ಗುಣ ಆಗುತ್ತೆ, ಅವ್ರಿಗೆ ಮೆಡಿಸಿನ್ಸ್ ಮಾತ್ರ ಕೊಡ್ತೀವಿ. ಇನ್ನು ಕೆಲವು ಪೇಷಂಟ್ಗೆ ಇಲ್ಲಿ ಲೈಕ್ ಸರ್ಜರಿ ಇಲ್ಲದೆ ನಮ್ಮ ಪ್ರೊಸೀಜರ್ ಮೂಲಕನೂ ಕ್ಯೂರ್ ಮಾಡಿ ಕೊಡ್ತೀವಿ. ಆ ಪ್ರೊಸೀಜರ್ನ ತೋರಿಸ್ಬೋದಾ ಮೇಡಮ್? ಸೊ ಓಕೆ, ಇದು ಕೌನ್ಸ್ಲಿಂಗ್ ಎಲ್ಲ ಆದ ನಂತರ ಏನು ಮಾಡ್ತೀವಿ, ಪೇಷಂಟ್ ಫೈಲ್ನ ರಿಕವರಿ ರೂಮ್ಗೆ ಮೂವ್ ಮಾಡ್ತೀವಿ. ಸೊ ಅಲ್ಲೇ ನಡೆಯುತ್ತೆ ಮೇಡಮ್ ರಿಕವರಿ ರೂಮಲ್ಲಿ? ಸೊ ರಿಕವರಿ ರೂಮಲ್ಲಿ ಏನು ನಡೆಯುತ್ತೆ ಅಂತ ಹೇಳಿದರೆ ಫಸ್ಟ್ ಪೇಷಂಟ್ನ ಬ್ಲಡ್ ರಿಪೋರ್ಟ್ಸ್ ಆಗಿರ್ಬೋದು, ಅವ್ರಿಗೆ ವೈಟಲ್ಸ್ ಆಗಿರ್ಬೋದು. ವೈಟಲ್ಸ್ ಅಂತ ಹೇಳಿದರೆ ಈಗ ನಾರ್ಮಲ್ BP, ಶುಗರು, ಸೊ ಅದು ಪ್ರತಿಯೊಂದನ್ನ ಚೆಕ್ ಮಾಡಿದ ನಂತರನೇ ಪ್ರೊಸೀಜರ್ನ ಮೂವ್ ಮಾಡೋದು. ಇಲ್ಲ, ಇದು ಬಂದುಬಿಟ್ಟು ನಮ್ಮದು ರಿಕವರಿ ರೂಮ್. ಸೊ ಇದರಲ್ಲಿ ಪೇಷಂಟ್ಗೆ BP ಆಗಿರ್ಬೋದು, ಶುಗರ್ ಆಗಿರ್ಬೋದು, ಪ್ರತಿಯೊಂದು ಪೇಷಂಟನ್ನು ಚೆಕ್ ಮಾಡಿಬಿಟ್ಟು ಸೊ ಅವ್ರಿಗೆ ಅಂತ ಒಂದು ಬೆಡ್ ಇರುತ್ತೆ. ಸೊ ನಾರ್ಮಲಾಗಿ BP ಜಾಸ್ತಿ, ಶುಗರ್ ಜಾಸ್ತಿ ಇರೋನ ಪೇಷಂಟ್ಗೆ ರೆಸ್ಟ್ ಮಾಡೋಕ್ಕೆ ಹೇಳ್ಬಿಟ್ಟು ಸೊ ಅದಾದ ನಂತರ ಫೈಲ್ನ ಮೂವ್ ಮಾಡಿಕೊಡ್ತೀವಿ. ನೆಕ್ಸ್ಟ್ ಏನು ಪ್ರೊಸೀಜರ್ ನಡೆಯುತ್ತೆ ಮೇಡಮ್? ಐ ವಿಲ್ ಎಕ್ಸ್ಪ್ಲೇನ್. ಫಾರ್ ಎಕ್ಸಾಂಪಲ್ ಈಗ ಒಂದು ಪೇಷಂಟ್ಸ್ ಇರುತ್ತೆ, ಈ ಪೇಷಂಟ್ಗೆ ಏನಿದೆ ಲೇಸರ್ ಟ್ರೀಟ್ಮೆಂಟ್ ಮತ್ತು ಒಂದು ಜೆಲ್ ಇಂಜೆಕ್ಷನ್ ಅಂತ ಇರುತ್ತೆ. ಸೊ ಇದು ಬಂದುಬಿಟ್ಟು ನಮ್ಮ ಆಪ್ರೇಷನ್ ಥಿಯೇಟರಲ್ಲಿ ನಡೆಯುವಂಥದ್ದು. ಇಲ್ಲ ಅಂದರೆ ಆಪ್ರೇಷನ್ ಅಲ್ಲ, ನಿಮ್ಮ ಟ್ರೀಟ್ಮೆಂಟ್ಗೆ ಆಪ್ರೇಷನ್ ಥಿಯೇಟರ್ ಅಂತ? ಆಪ್ರೇಷನ್ ಥಿಯೇಟರ್ ಅಂದರೆ ಆಪ್ರೇಷನ್ ಇಲ್ಲದೆ ಇರೋದು ಆಪ್ರೇಷನ್ ಥಿಯೇಟರ್. ಓಕೆ ಮೇಡಮ್, ಇಲ್ಲಿ ನಡೆಯುತ್ತಾ? ಓಕೆ, ಟ್ರೀಟ್ಮೆಂಟ್ ನಡೀತಾ ಇದೆಯಾ? ಹೋಗ್ಬೋದಾ? ಏನು ತೊಂದರೆ ಇಲ್ಲ? ಏನು ಮಾಡಬೇಕು? ಓಕೆ, ಏನು ಪ್ರೊಸೀಜರ್ ನಡೀತಿದೆ ಮೇಡಮ್ ಇಲ್ಲಿ? ಸ್ಪೈನ್ ಕೇಸ್. ಹೌದಾ? ಹಾಂ, ಸ್ಪೈನ್ ಕೇಸ್ಗೆ ಡಿಸ್ಕ್ ಬಲ್ಜ್ ಆಗಿರೋವಂಥ ಕೇಸಸ್ಗೆ ಇಲ್ಲಿ ಆಪ್ರೇಷನ್ ನಡೀತಾ ಇದೆ. ಪ್ರೊಸೀಜರ್ ಅಂತ ಹೇಳ್ತೀವಿ. ಅಲ್ಲೂ ಇದೆಯಾ? ಹೊರಗಡೆಯಿಂದ ನೋಡ್ಬೋದಲ್ಲ? ನೀವು ಹೋಗ್ತೀರಾ ಒಳಗೆ?
ಈಗ ನಾನು ಹೇಳ್ದೆ ಅಲ್ಲ ಲೇಸರ್ ಟ್ರೀಟ್ಮೆಂಟು ಮತ್ತು ಜೆಲ್ ಇಂಜೆಕ್ಷನ್ ಅಂತ ಹೇಳಿ, ಸೊ ಆ ಕೇಸಸ್ಗೆ ಇಲ್ಲಿ ಪ್ರೊಸೀಜರ್ ನಡೆಯುತ್ತೆ. ಇದೆಲ್ಲ ಎಷ್ಟು ಅವರ್ ಪ್ರೊಸೀಜರ್ ಆಗ್ಬೋದು ಮೇಡಮ್? ಇದು ನಿಮಗೆ ಮ್ಯಾಕ್ಸಿಮಮ್ ಒಂದು ಪ್ರೊಸೀಜರ್ OT ಥಿಯೇಟರಲ್ಲಿ ಬಂದುಬಿಟ್ಟು 40ರಿಂದ 50 ನಿಮಿಷ ಇರುತ್ತೆ. ಅದಾದ ನಂತರ ರಿಕವರಿ ರೂಮ್ಗೆ 1 ಅವರ್ ಬೆಡ್ ರೆಸ್ಟ್ನ ಮಾಡಿಬಿಟ್ಟು ಮ್ಯಾಕ್ಸ್ 2 to 3 ಅವರ್ಸ್. ಸೊ ಮಧ್ಯಾಹ್ನ ಒಳಗಡೆ ಆಲ್ಮೋಸ್ಟ್ ಪೇಷಂಟ್ಗೆ ಡಿಸ್ಚಾರ್ಜ್ ಮಾಡ್ತೀವಿ. ಇಫ್ ಅದು ಸಹ BP ಶುಗರ್ ಎಲ್ಲ ನಾರ್ಮಲ್ ಇದ್ದ ಪೇಷಂಟ್ಗೆ. ಸೊ ಇಲ್ಲಾಂದರೆ ಸ್ವಲ್ಪ ವೇಟಿಂಗ್ ಪೀರಿಯಡ್ ಆ ರೀತಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಓಕೆ ಮೇಡಮ್, ಆಯಿತು. ಇಷ್ಟೇ ಅಲ್ಲ ಮೇಡಮ್ ಇದು? ಓಕೆ ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಸೊ ಯಾರಿಗೆಲ್ಲ ಜಾಯಿಂಟ್ ಪೈನ್ ಇದೆ, ಮಂಡಿ ನೋವಾಗಿರ್ಬೋದು, ಬೆನ್ನೋವಾಗಿರ್ಬೋದು, ಭುಜ ನೋವಾಗಿರ್ಬೋದು, ಡಾಕ್ಟರ್ ಎಕ್ಸ್ಪ್ಲೈನ್ ಮಾಡಿದ್ರಲ್ಲ ಆ ಥರ ಎಲ್ಲ ಯಾರಿಗೆ ಹಳೆ ನೋವಾಗಿರ್ಬೋದು ಅಥವಾ ಸರ್ಜರಿಗೆ ಹೋಗೋಕ್ಕೆ ಭಯಪಟ್ಟು ನೋವು ಅನುಭವಿಸ್ತಾ ಇರೋವಂಥವ್ರಾಗಿರ್ಬೋದು, ಅಥವಾ ಸರ್ಜರಿ ಬೇಡ ನಮಗೆ ಈ ಥರ ಬೇರೆ ಟ್ರೀಟ್ಮೆಂಟಲ್ಲೇ ಕ್ಯೂರ್ ಮಾಡ್ಕೋಬೇಕು ಅಂತ ಇರೋರು, ಹಳೆ ನೋವು ಇರೋರು ಯಾರೇ ಆದ್ರೂ ಪರವಾಗಿಲ್ಲ, ನೀವು ಬಂದು ಇಲ್ಲಿ ಟ್ರೀಟ್ಮೆಂಟನ್ನು ತೊಗೋಬೋದಾಗಿದೆ. ಅಡ್ರೆಸ್ ಬಂದು ಇದು ಬೆಂಗಳೂರಲ್ಲಿರುವಂಥದ್ದು ಬ್ಯಾಂಗ್ಳೂರು ಪೈನ್ ಕ್ಲಿನಿಕ್ ಅಂತ ಅಂದ್ಬಿಟ್ಟು. ಈ ಒಂದು ಕ್ಲಿನಿಕ್ ಅಡ್ರೆಸ್ ಬಂದು ಮೈಸೂರಲ್ಲಿ ಇದು ಮೈಸೂರಲ್ಲಿಗೆ ಬರುತ್ತೆ. ಇದು ಬಂದು ಬೆಂಗಳೂರಲ್ಲಿರುವಂಥದ್ದು, ಬೆಂಗಳೂರಿನ JP ನಗರ 6th ಫೇಸು 15th ಕ್ರಾಸ್ ರೋಡು. ಇದು ಫಸ್ಟ್ ಫ್ಲೋರಲ್ಲಿದೆ, ಸಾಯಿ ಪನೋರಮ ಅನ್ನುವಂತಹ ಬಿಲ್ಡಿಂಗು. ಇಲ್ಲಿ ಬಂದು ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ನಂಬರ್ಗೆ ಫೋನ್ ಮಾಡಿದ್ರೆ ಸಾಕು. ನಿಮಗೆ ಅಡ್ರೆಸ್ ಏನಾದರೂ ಸ್ವಲ್ಪ ಡೌಟ್ ಇದ್ದರೆ ಅವ್ರು ನಿಮಗೆ ತಿಳಿಸ್ಕೊಡ್ತಾರೆ, ನೀಟಾಗಿ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ. ನೀವು ಫೋನ್ ಮಾಡಿಕೊಂಡು ಅವ್ರ ಹತ್ರ ಮಾತಾಡ್ಕೊಂಡು ಕೂಡ ನೀವು ಬರ್ಬೋದು. ಬಂದ ಮೇಲೆ ಫಸ್ಟು ಕೌನ್ಸಿಲಿಂಗ್ ಮಾಡ್ತಾರೆ. ನಿಮ್ಗೆ ಆಪ್ರೇಷನ್ನೇ ಮಾಡಲೇಬೇಕು, ಬೇರೆ ಟ್ರೀಟ್ಮೆಂಟ್ ಮಾಡಲೇಬೇಕು ಅಂತೇನಿಲ್ಲ. ಜಸ್ಟ್ ಫಸ್ಟ್ ಕೌನ್ಸಿಲಿಂಗ್ ಮಾಡಿ ನಿಮಗೇನಾದರೂ ಚೆಕ್ ಮಾಡಿದಾಗ ಜಸ್ಟ್ ಟ್ಯಾಬ್ಲೆಟಲ್ಲಿ ಕ್ಯೂರ್ ಆಗುತ್ತೆ ಅನ್ನೋದಾದರೆ ಟ್ಯಾಬ್ಲೆಟಲ್ಲೇ ಕ್ಯೂರ್ ಮಾಡ್ತಾರೆ. ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ ಅಂದರೆ ಮಾತ್ರನೇ ಅದನ್ನು ಸಜೆಸ್ಟನ್ನು ಮಾಡ್ತಾರೆ. ಸೊ ಯಾರಿಗೆಲ್ಲ ನೋವಿದೆ ನೀವು ಬಂದಿಲ್ಲಿ ಟ್ರೀಟ್ಮೆಂಟ್ ತೊಗೊಳ್ಬೇಕು ಅಂತ ಅಂದ್ಕೊಂಡಿರೋರು ಇಲ್ಲಿಗೆ ಬರ್ಬೋದಾಗಿದೆ. ಇದಿಷ್ಟು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.